ಶ್ರೀಮಾನ್ ಮುನಿಸ್ವಾಮಿ ಯಲ್ಲಮ್ಮರವರ ಮೂರನೆಯ ಮಗಳಾದ ರೇಣುಕರವರು ಡಿಸೆಂಬರ್ 30ರಂದು ಜನಿಸ್ತಾರೆ. ಹಿರಿಯ ಅಕ್ಕ ಚಂದ್ರಿಕಾ, ಎರಡನೆಯ ಅಕ್ಕ ಮಂಜುಳಾ ಹಾಗೂ ಮುದ್ದಾದ ತಮ್ಮಂದಿರು ಯೋಗೇಶ್ ಹಾಗೂ ನಂದೀಶ್ ರವರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಅವರ ಮುದ್ದಾದ ಮಗ ತನುಷ್. ಚಿಕ್ಕಂದಿನಿಂದಲೂ ಸಾವಿರಾರು ಕನಸುಗಳನ್ನು ಹೊತ್ತಂತ ಅಮ್ಮ ನಗರದ ಯಲ್ಲಮ್ಮ ಶಾಲೆ PC ಎಕ್ಸ್ಟೆನ್ಷನ್ನಲ್ಲಿ ವಿದ್ಯಾಭ್ಯಾಸ ಪ್ರಾರಂಭಿಸ್ತಾರೆ. ನಗರದ ವುಮೆನ್ಸ್ ಕಾಲೇಜ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ತದನಂತರ ಮಾಸ್ಟರ್ ಆಫ್ ಆರ್ಟ್ಸ್ನ ಮುಗಿಸ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಸಾಕಷ್ಟು ಪ್ರತಿಭೆ ಇದ್ದಂತಹ ಇವರು ಸಂಗೀತ, ನೃತ್ಯ, ಭರತನಾಟ್ಯ, ಏಕಪಾತ್ರಾಭಿನಯ, ನಿರೂಪಣೆಯಲ್ಲಿ ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಬಡತನದಲ್ಲಿಯೂ ಸಹ ತಂದೆಯ ಅನುಮತಿಯನ್ನು ಪಡೆದು ನಗರದ ಜಯ ನಾಟ್ಯ ಕಲಾ ಅಕಾಡೆಮಿಯಲ್ಲಿ ಭರತನಾಟ್ಯ ಕಲಿಯುತ್ತಾರೆ. ಅನೇಕ ಸಂಗೀತ ಕಾರ್ಯಕ್ರಮಗಳಲ್ಲಿ ವಿಭಿನ್ನ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಜಯಶಾಲಿಯಾಗಿರುವುದುಂಟು. ಹೀಗೆ ಸಂತೋಷವಾಗಿ ಸಾಗುತ್ತಿದ್ದಂತಹ ಜೀವನದಲ್ಲಿ ಕಾರ್ಮೋಡ ಕವಿದಾಗ ಕುಗ್ಗದೆ ಸ್ವಾಭಿಮಾನದಿಂದ ತಮ್ಮ ಮಗನಿಗಾಗಿ ಜೀವನವನ್ನೇ ಮುಡಿಪಿಟ್ಟು ಮಗನ ಯಶಸ್ಸಿಗೆ ನಾಂದಿಯಾಗುತ್ತಾರೆ. ಎಷ್ಟೋ ಕಷ್ಟ ದುಃಖಗಳ ನಡುವೆಯೂ ಮಗನಿಗಾಗಿ, ಮಗನಿಗೋಸ್ಕರ ಏನು ಬೇಕಾದರೂ ಮಾಡಬಲ್ಲ ತ್ಯಾಗಮಯಿ ಈ ತಾಯಿ. ತನ್ನ ತಮ್ಮಂದಿರಾದ ನಂದೀಶ್ ಹಾಗೂ ಯೋಗೀಶ್ ರವರು ಕೊಟ್ಟಂತಹ ಧೈರ್ಯ, ಸಹಕಾರದಿಂದ, ಕುಟುಂಬದ ಎಲ್ಲರ ಸಹಕಾರದಿಂದ ನೆಮ್ಮದಿಯ ಬದುಕು, ಸುಂದರವಾದಂತಹ ಅರ್ಥಪೂರ್ಣ ಬದುಕು ಪ್ರಾರಂಭವಾಗುತ್ತೆ. ಅಮ್ಮನಿಗೆ ತನ್ನ ತಮ್ಮಂದಿರೆಂದರೆ ಪ್ರಾಣ. ಅಕ್ಕ ತಮ್ಮಂದಿರ ಬಾಂಧವ್ಯಕ್ಕೆ ಸಾಕ್ಷಿ ಇವರು. ಸಿಹಿ ಕಹಿ ಏನೇ ಇದ್ದರೂ ಮೊದಲು ನೆನಪಾಗುವವರು ಅವರ ಮುದ್ದು ತಮ್ಮಂದಿರು. ಅಷ್ಟೇ ಅಲ್ಲದೆ ಅಕ್ಕನ ಮಕ್ಕಳ ಮೇಲೆ ತನ್ನ ಮಗನಿಗಿಂತಲೂ ಹೆಚ್ಚು ಪ್ರೀತಿಯನ್ನ ಹೊಂದಿರುವ ಇವರು ಇಬ್ಬರು ಅಕ್ಕಂದಿರ ಮಕ್ಕಳಾದ ಚಂದನ್, ಸೌರವ್, ಪ್ರಿಯಾಂಕಾ, ಪಲ್ಲವಿ, ಪ್ರೀತಿ, ಪ್ರಮೋದ್ ತನ್ನ ಮಕ್ಕಳಂತೆ ಬೆಟ್ಟದಷ್ಟು ಪ್ರೀತಿಯನ್ನ ಹೊಂದಿದ್ದಾರೆ. ಅದೇ ರೀತಿ ತಮ್ಮನ ಮಕ್ಕಳಾದಂತಹ ಸಮೀಕ್ಷಾ, ಯಶ್ಮಿತ್, ನಮಿತ್, ಸಂಕೇತ್ ಸಹ ಇವರಿಗೆ ಅಚ್ಚುಮೆಚ್ಚು. ರಾಜ್ಯಾದ್ಯಂತ ಇವರ ನಿರೂಪಣೆ ಎಂಬ ಕಲೆ ಸಾಗುತ್ತಲೇ ಇದೆ. ಇಂತಹ ಸ್ವಾಭಿಮಾನದ ಧೀಮಂತ ದಿಟ್ಟ ಮಹಿಳೆ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಮಾದರಿ. ವೃತ್ತಿ ಜೀವನ ಕೃಷಿ ಇಲಾಖೆಯ ಸ್ಟೆನೋಗ್ರಾಫರ್ ಆದರೂ ನಿರೂಪಣೆಯನ್ನು ವೃತ್ತಿಯಾಗಿ ತೊಡಗಿಸಿಕೊಂಡು ಎಷ್ಟೇ ನೋವು ದುಃಖವಿದ್ದರೂ ಅದನ್ನು ಮರೆಮಾಚಿ ಸಂತೋಷವೆಂಬ ಹೂವಿನ ನಗು ಅವರ ಮುಖದಲ್ಲಿ ಸದಾ ಅರಳುತ್ತೆ. ತಮ್ಮ ಆಸೆ ಕನಸುಗಳನ್ನು ಮಗನಿಗೆ ಧಾರೆ ಎರೆದು ತಾನು ಉಪವಾಸವಿದ್ದರೂ ಪರರ ಹೊಟ್ಟೆ ತುಂಬಿಸುವ ಜಗತ್ತಿನ ಶ್ರೇಷ್ಠ ವ್ಯಕ್ತಿ ನನ್ನಮ್ಮ. ಇಷ್ಟೇ ಅಲ್ಲದೆ ಸುಖ ದುಃಖದಲ್ಲಿ ಭಾಗಿಯಾಗುವ ತಮ್ಮನ ಮಡದಿ ಸೌಜನ್ಯ, ವಿನೋದ ಹಾಗೂ ಸಮಸ್ತ ಕುಟುಂಬಸ್ಥರ ಪ್ರೀತಿ ಇಂದು ಅಮ್ಮನನ್ನು ಗಟ್ಟಿಗೊಳಿಸಿದೆ. ಕಾಯಕವೇ ಕೈಲಾಸ ಎಂಬಂತೆ ಸದಾ 365 ದಿನಗಳು ಸತತವಾಗಿ ದುಡಿದು ದೀಪದ ಜ್ಯೋತಿಯಂತೆ ಎಲ್ಲರಿಗೂ ಬೆಳಕು ಕೊಟ್ಟು ಅನೇಕರನ್ನು ನಕ್ಕು ನಗಿಸಿ ಕುಣಿಸಿ ಕೆಟ್ಟ ಗಳಿಗೆಯನ್ನ ಮರೆತು ಸಿಹಿ ಕ್ಷಣಗಳನ್ನು ನಮ್ಮೆಲ್ಲರ ಬಾಳಲ್ಲಿ ಸೃಷ್ಟಿಸಿದ ಅಮ್ಮನಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಮ್ಮ. ಈ ಮುದ್ದಾದ ಕಿರುಚಿತ್ರ ನಿನಗಾಗಿ ಅರ್ಪಣೆ. ನಿನ್ನ ಈ ಕಲ್ಮಶವಿಲ್ಲದ ಪ್ರೀತಿ ಎಲ್ಲರ ಬಾಳನ್ನ ಬೆಳಗಲಿ. ನಿನ್ನನ್ನು ಹೊಗಳಲು ಪದಗಳು ಸಾಕಾಗುವುದಿಲ್ಲ. ನನ್ನ ಅಮ್ಮ ನನಗೆ ಧೀಮಂತ ಶಕ್ತಿ.
ಆಂಟಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಯಾಕೆಂದರೆ ಬರ್ತಡೆ ನಿನ್ನ ಬರ್ತಡೆ ನಿನ್ನ ಬರ್ತಡೆ ಎಂದೆಂದಿಗೂ ನಗುತ್ತಿರು ನೀ ನಗುತ್ತಿರು ನೀ ನಗುತ್ತಿರು ತುಂಬಿರಲಿ ಹರುಷವು ಪ್ರತಿ ವರ್ಷವೂ ಪ್ರತಿ ನಿಮಿಷವೂ